ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಇಲ್ಲಿ ಫೈನಲಿ ಇಲ್ಲಿ ಅವತ್ತು ಈ ಕಡೆ ಕಾಶ್ವಿ ಅಮ್ಮ ಸತ್ಯ ಎಲ್ಲವನ್ನ ಕೂಡ ಸುಮ್ಮನಾಗೆ ಹೇಳಿದರು. ಆದರೆ ಈಗಲೂ ಕೂಡ ಸುಮ್ಮನ ಕರೀರಿ ಸತ್ಯ ಹೇಳ್ತೀನಿ ಅಂತಾರೆ. ಹಾಗಿದ್ರೆ ಇಲ್ಲಿ ತೀರ್ಥ ಮುಂದೆ ಸಾಧನ ಮುಖವಾಡನ ಕಳ್ಚಿಟ್ಬಿಡ್ತಾರ ಅಥವಾ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಸುಮ್ಮನ ಯಾವುದೇ ಕಾರಣಕ್ಕೂ ಸಾಧನ ಚಾಲೆಂಜಲ್ಲಿ ಗೆಲ್ಲಬಾರ್ದು. ಅವಳು ತನ್ನ ತಮ್ಮನಿಗೆ ಯಾವುದೇ ರೀತಿ ಎಡೆ ಹಾಕಬಾರ್ದು, ನನ್ನ ತಮ್ಮನ ಪೂಜೆ ಮಾಡಬಾರ್ದು, ಅವನ ತಿಥಿ ಪ್ರಸಾದನ ತಿನ್ನಬಾರ್ದು ಅಂತ ಡಿಸೈಡ್ ಮಾಡ್ತಾಳೆ. ಆದರೆ ಇಲ್ಲಿ ಸಾಧನ ಮಾತ್ರ ನಿನಗೆ ನೋವು ಕೊಡೋದೇ ನನ್ನ ಇಂಟೆನ್ಷನ್, ನಿನಗೆ ಪ್ರತಿ ಕ್ಷಣ ಕೂಡ ನೋವನ್ನ ಕೊಡ್ತಾ ಇರಬೇಕು, ಅಲ್ಲಿಗೆ ಬಂದು ಹೇಗೆ ನೋವು ಕೊಡ್ತೀನಿ ನೋಡು ಅಂತ ಚಾಲೆಂಜ್ ಹಾಕಿರ್ತಾಳೆ. ಮೊದಲನೇ ಜಾಗದಲ್ಲಿ ಈ ಕಡೆ ಸುಮ್ಮನೆ ಒಂದು ಕೈ ಜಯಶಾಲಿ ಆಗ್ತಾಳೆ. ಬಿಕಾಸ್ ಅಲ್ಲಿ ಸಾಧನ ಬರೋದನ್ನು ಅವಾಯ್ಡ್ ಮಾಡಿ ಅಲ್ಲಿ ಗೆಲ್ತಾಳೆ. ಆದರೆ ಸಾಧನ ಸುಮ್ಮನೆ ಇರಬೇಕಲ್ಲ, ಅವಳಿಗೆ ದುಡ್ಡು ಮುಖ್ಯ ಅಲ್ಲ, ಏನು ಮುಖ್ಯ ಅಲ್ಲ, ಜಸ್ಟ್ ಅವಳಿಗೆ ಗೆಲುವು ಮುಖ್ಯ. ಜೊತೆಗೆ ಅವಳು ಅಂದ್ಕೊಂಡಿದ್ದನ್ನು ಮಾಡಬೇಕು, ಅಂದ್ಕೊಂಡಿದ್ದನ್ನು ಸಾಧಿಸ್ಬೇಕು. ಆ ಗೆಲುವಿಗೋಸ್ಕರ ಅದಕ್ಕೋಸ್ಕರ ಅವಳು ಏನು ಬೇಕಿದ್ರೂ ಮಾಡ್ತಾಳೆ. ಯಾವ ದುಡ್ಡು ಕೂಡ ಅವಳಿಗೆ ಮುಖ್ಯ ಆಗೋದಿಲ್ಲ. ಇಷ್ಟು ದುಡ್ಡನ್ನು ಬೇಕಾದರೆ ಕಳ್ಕೊತಾಳೆ. ಅದರ ಅರ್ಥ ಅವಳಿಗೆ ಆಸ್ತಿಗಿಂತ ದ್ವೇಷ, ಸೇಡು, ಜೊತೆಗೆ ಅವಳು ತನ್ನ ಅಹಂಕಾರ ಹೆಚ್ಚು ಅನ್ನೋದು ಗೊತ್ತಾಗುತ್ತೆ. ಈ ಕಡೆ ಸುಮ್ಮನೆ ಪ್ಲ್ಯಾನ್ ಮಾಡಿ 25 ಲಕ್ಷ ಆಲ್ರೆಡಿ ಕಳ್ಕೊಂಬಿಟ್ಟಿದ್ದಾಳೆ ಸಾಧನ. ಖಂಡಿತ ಈಗ 25 ಲಕ್ಷ ಲೆಕ್ಕ ಕೊಡೋದ್ರಲ್ಲಿ ಸಿಕ್ಕಾಕೋತಾಳೆ ಅಂತ ಅನ್ಕೋತಾಳೆ. ಆದರೆ ಸಾಧನ 25 ಲಕ್ಷನೇ ತ್ಯಾಗ ಮಾಡಿಬಿಡ್ತಾಳೆ. ಈ ಕಡೆ ಮಾವನ್ ಲೆಕ್ಕ ಕೇಳಿದಾಗ ಈ ಕಡೆ ಗೊತ್ತಿಲ್ಲದೆ ಇದಾಗಿದೆ, ಆಲ್ರೆಡಿ ಮಹೇಶ್ ತನ್ನ ಹತ್ರ ಬಂದು ದುಡ್ಡು ಕೊಟ್ಟಿದ್ರು, ಬಟ್ ನಾನು ಮರ್ತಿದ್ದೆ ಕಬೋರ್ಡಲ್ಲಿ ಅಂತ ಹೇಳಿ ತನ್ನ ಹತ್ರ ಇರೋ 25 ಲಕ್ಷ ದುಡ್ಡನ್ನೇ ಕೊಟ್ಬಿಡ್ತಾಳೆ. ಫೈನಲಿ ರಾಜೇಶ್ವನ ಒಂದು ತಿಥಿ ಕಾರ್ಯಕ್ಕೆ ಎಂಟ್ರಿ ಆಗ್ತಾಳೆ. ನೋಡ್ತೀಯಾ ನಾನು ಹೇಗೆ ಗೆದ್ದಿದ್ದೀನಿ ನಿನ್ನ ಮುಂದೆ ಅಂತ. ನಿನ್ನ ತಮ್ಮನ ತಿಥಿಗೆ ಬರಬಾರ್ದು ಅಂತ ಎಷ್ಟೆಲ್ಲ ಪ್ಲ್ಯಾನ್ ಮಾಡಿದೆ, ಆದರೆ ಫೈನಲಿ ನಾನು ಬಂದೆ. ಗೊತ್ತಾಯ್ತಾ ನಾನು ಏನು ಅಂತ? ನನಗೆ 25 ಲಕ್ಷ ದೊಡ್ಡದಲ್ಲ. ಫಸ್ಟ್ ಟೈಮ್ ನಾನು ಒಂದು ಊಟಕ್ಕೆ ಇಷ್ಟು ದೊಡ್ಡ ಅಮೌಂಟ್ನ ಇನ್ವೆಸ್ಟ್ ಮಾಡ್ತಿರೋದು ಯಾವ ರೆಸ್ಟೋರೆಂಟಲ್ಲೂ ಅಲ್ಲ, ಜಸ್ಟ್ ಈ ಒಂದು ಕಾಲೋನಿಲಿ ಸತ್ತಂಥ ಒಂದು ಕಾಮನ್ ಹುಡುಗನ ತಿಥಿ ಊಟಕ್ಕೋಸ್ಕರ. ಅದರ ಅರ್ಥ ನಿನ್ನ ತಮ್ಮ ರಾಜೇಶ್ವನ ತಿಥಿ ಊಟಕ್ಕೆ 25 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ. ಇನ್ನು ಮುಂದೆ ನಾನು ತಿಳ್ಕೊ, ಈ ಸಾಧನ ಯಾವತ್ತೂ ಕೂಡ ಗೆಲುವನ್ನು ಬಯಸ್ತಾಳೆ. ಅವಳು ಅಂದ್ಕೊಂಡಿದ್ದನ್ನು ಆಗೋಕ್ಕೋಸ್ಕರ ಏನು ಬೇಕಿದ್ರೂ ಮಾಡ್ತಾಳೆ ಅಂತ. ಇಂಥ ಚೀಪ್ ಗಿಮಿಕ್ಸ್ ಎಲ್ಲ ನನ್ನ ಮುಂದೆ ವರ್ಕೌಟ್ ಆಗೋದಿಲ್ಲ. ನೋಡ್ತಾ ಇರೋ, ನಿನಗೆ ಪ್ರತಿ ಹಂತಕ್ಕೂ ಹೇಗೆ ನೋವನ್ನು ಹೆಜ್ಜೆಗೂ ಕೊಡ್ತೀನಿ ಅಂತ ಹೇಳ್ತಾಳೆ. ನಿನಗೆ ನೋವು ಕೊಡ್ತಿರೋ ಅಷ್ಟು ನನಗೆ ಖುಷಿ ಆಗ್ತಿರುತ್ತೆ, ನಿನ್ನನ್ನು ಹುರಿಸ್ತಿರೋ ಅಷ್ಟು ನಾನು ಎಂಜಾಯ್ ಮಾಡ್ತಾ ಇರ್ತೀನಿ. ನೋಡು ಈಗ ಹೇಗೆ ಹೋಗಿ ಧೂಪ ಹಚ್ತೀನಿ, ಪೂಜೆ ಮಾಡ್ತೀನಿ ಅಂತ ಹೇಳ್ತಾಳೆ. ಫೈನಲಿ ಅದೇ ರೀತಿ ಹೋಗಿ ಧೂಪ ಏನೋ ಹಾಕೋಕ್ಕೆ ಹೋಗ್ತಾಳೆ. ದಗ್ಗಂತ ಉರಿಯುತ್ತೆ. ಈ ಕಡೆ ಸುಮ್ಮನೆ ಕೂಡ ತಮ್ಮನ ಹತ್ರ ಕೇಳ್ಕೊಂಡಿರ್ತಾಳೆ, ನೋಡು ನಿನ್ನ ಕೊಂದವಳು ಬಂದು ಪೂಜೆ ಮಾಡೋಕ್ಕೆ ಬಂದಿದ್ದಾಳೆ, ಅಂಥವಳು ಯಾವತ್ತೂ ಅಂಥವಳು ಕೈಲಿ ಪೂಜೆ ಮಾಡಿಸ್ಕೋಬೇಡ ರಾಜೇಶ್ವರ. ನಾನು ತುಂಬ ಅವಾಯ್ಡ್ ಮಾಡಿದೆ, ಅದನ್ನು ದಾಟಿ ಬಂದಿದ್ದಾಳೆ ಅವಳು. ನನಗೂ ಕೂಡ ಚಾಲೆಂಜ್ ಹಾಕ್ತಿದ್ದಾಳೆ, ಯಾವುದೇ ಕಾರಣಕ್ಕೂ ಅವಳಿಂದ ಪೂಜೆನ ಸಲ್ಲಿಸ್ಕೋಬೇಡ ಅಂತ. ಅದೇ ರೀತಿಯೂ ಏನೋ ಸಾಧನ ಅಲ್ಲಿ ಮತ್ತೆ ಹಾಕಿದ ತಕ್ಷಣ ಮತ್ತೆ ದಿಗ್ಗನ್ನತ್ತೆ ಜೋರಾಗಿ ಬೆಂಕಿ ಹತ್ಕೊಂಡ್ಬಿಡುತ್ತೆ. ಯಾರು ಎಷ್ಟೇ ಹೇಳಿದ್ರು ಕೂಡ ಈ ಕಡೆ ಸಾಧನ ಕೇಳೋದೇ ಇಲ್ಲ, ಏನಿಲ್ಲ ನನ್ನ ಪೂಜೆ ಅಂದರೆ ಇಷ್ಟ ಅಂತ. ಈ ಕಡೆ ಜನಗಳಿಗೆಲ್ಲ ಚಿಟ್ಟೆ ಸಾಧನ ಒಳಗೊಂದು ಹೊರಗೊಂದು ಅವಳಿಗೆ ರಾಜೇಶ ಮನೆಗೆ ಹೋಗೋದೇ ಇಷ್ಟ ಇರ್ತಿರ್ಲಿಲ್ಲ ಅಂತ ಎಲ್ಲ ಬೈತಾ ಇದ್ರು ಅಂತ ಹೇಳಿಬಿಟ್ಟಿರ್ತಾರೆ. ಹಾಗಾಗಿ ಇಲ್ಲಿ ಜನಗಳು ಸಾಧನ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಿರ್ತಾರೆ. ಬದುಕಿದಾಗಲಿ ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ಇವಳು ಮನೆಗೆ ಕರ್ಕೋತಾ ಇರಲಿಲ್ಲ, ಅಂಥದ್ರಲ್ಲಿ ಸತ್ತಾಗ ಬಂದು ಪೂಜೆ ಮಾಡಿಬಿಟ್ರೆ ಒಪ್ಕೊಂಡ್ಬಿಡ್ಬೇಕಾ? ಇದು ರಾಜೇಶ್ವರ ಸತ್ತಿದ್ದೇ ಬೆಂಕಿಯಿಂದ, ಅವನಿಗೆ ಇದು ಇಷ್ಟ ಆಗ್ತಿಲ್ಲ ಅನಿಸುತ್ತೆ, ಅದಕ್ಕೋಸ್ಕರ ಈ ರೀತಿ ಮಾಡ್ತಿದ್ದಾನೆ ಅಂತಾರೆ. ಆದರೆ ಇಲ್ಲಿ ತೀರ್ಥ ಬಂದು ಅದಕ್ಕೆ ಪರ ಬ್ಯಾಟಿಂಗ್ ಮಾಡ್ತಾರೆ. ನನ್ನ ಅದಕ್ಕೆ ಯಾವುದೇ ರೀತಿ ಆ ರೀತಿ ಮಾಡಿಲ್ಲ, ಯಾರು ಹೇಳಿದ್ದು ನಿಮಗೆ ಅಂತ. ಅಷ್ಟರಲ್ಲೇ ಈ ಕಡೆ ಸುಮ್ಮನೆ ಫೈನಲಿ ಸಾಧನನ ಎಳ್ಕೊಂಡು ಕರ್ಕೊಂಡು ಹೋಗ್ತಾಳೆ. ನೋಡಿದ್ಯಾ ನಿನ್ನ ಕೈಲಿ ಧೂಪ ಹಾಕೋಕ್ಕಾಯ್ತಾ, ಪೂಜೆ ಮಾಡೋಕ್ಕಾಯ್ತಾ? ಯಾವುದೇ ಕಾರಣಕ್ಕೂ ನಿನ್ನಿಂದ ಸಾಧ್ಯ ಆಗೋದಿಲ್ಲ. ನೋಡಿದ್ಯಾ ನನ್ನ ತಮ್ಮ ಹೇಗೆ ನಿನ್ನ ಅವಾಯ್ಡ್ ಮಾಡ್ದ ಅಂತ ಹೇಳ್ತಿದ್ರೆ, ಹೌದಾ ಅವಾಯ್ಡ್ ಮಾಡಿದ್ರೆ? ನೋಡ್ತಾ ಇರು, ನಿನ್ನ ತಮ್ಮ ಅವಾಯ್ಡ್ ಮಾಡಿದ್ನಂತೆ, ಆದರೆ ಒಂದು ತಿಳ್ಕೊ, ನಾನು ಜೋರಾಗಿ ಧೂಪ ಹಾಕ್ತಿದ್ದೆ ಅದಕ್ಕೆ ಆ ರೀತಿ ಆಯಿತು. ಆದರೆ ತಿಥಿ ಊಟ ಮಾಡೇ ಹೋಗ್ತೀನಿ, ಅದನ್ನು ಹೇಗೆ ತಡೆಯೋಕ್ಕಾಗುತ್ತೆ ನಿನ್ನಿಂದ? ಪ್ರತಿ ಒಂದೊಂದು ಅಗಳನ್ನು ತಿಂತೀನಿ, ನಾನು ಯಾವತ್ತೂ ತಿಂದವಳಲ್ಲ, ಆದರೆ ನಿನ್ನ ತಮ್ಮನ ಊಟ ತಿಂತೀನಿ. ಯಾಕೆ ಹೇಳು? ನಿನ್ನ ಹೆಜ್ಜೆಗೂ ಉರ್ಸೋಕೆ ಅಂತಾರೆ. ಈ ಕಡೆ ಎಲ್ರಿಗೂ ಕೂಡ ಊಟ ಆಗ್ತಿರುತ್ತೆ. ಸಾಧನ ಕಡೆ ಅಲ್ಲಿ ಕುತ್ಕೊಳ್ಳೋಕೆ ಹೋದರೆ ಸಾಧನನ ಈ ಕಡೆ ಸುಮ್ಮನಾ ತಂದೆ ಸಪ್ರೇಟಾಗಿ ಬಂದು ಒಂದು ಚೇರ್ ಹಾಕಿ ಟೇಬಲ್ ಹಾಕಿ ಕೂರಿಸ್ತಾರೆ. ಅವ್ರಿಗಂತೂ ಎಷ್ಟು
ಎಷ್ಟು ತೋರಿಸ್ತಿದ್ದಾರೆ ಅಂದರೆ ಈ ಕಡೆ ಅಪ್ಪ ಒಂದು ತುಂಬ ಬೇಗ ಅದ್ರ ಮೇಲೆ ಪೇಪರ್ ಹಾಕಿ ಎಲ್ಲ ಹೋಗ್ತಿದ್ದಾರೆ. ಅಯ್ಯೋ ನಾನು ಅಲ್ಲೇ ಕೂತ್ಕೋತೀನಿ, ನೀವ್ಯಾಕೆ ನಂಗೆ ಸಪ್ರೇಟ್ ಈ ರೀತಿ ಟ್ರೀಟ್ಮೆಂಟ್ ಮಾಡ್ತಿದ್ದೀರಾ ಅಂತ ಸಾಧನ ಡ್ರಾಮಾ ಮಾಡ್ತಿದ್ದಾಳೆ. ಅಷ್ಟರಲ್ಲಿ ಈ ಕಡೆ ಎಡವು ಬಿಡ್ತಾರೆ. ಈ ಕಡೆ ಸುಮ್ಮನೆ ತಂದೆ ಅಯ್ಯೋ ಎಡವು ಬಿಟ್ರಲ್ಲ ಅಂದಾಗ ಅಯ್ಯೋ ಅಪ್ಪ ಯಾಕೆ ಎಡವು ಬಿಟ್ಟೆ, ಯಾಕೆ ಈ ರೀತಿ ಆಡ್ತಿದ್ಯಾ, ನೀನು ಸುಮ್ಮನೆ ಕುತ್ಕೋಬಾರ್ದ ಅಂತ ಹೇಳ್ತಿದ್ರೆ ಅಯ್ಯೋ ಅಮ್ಮ ಎಡಗ್ಬಿಟ್ಟೆ ಏನೋ ಅದಕ್ಕಷ್ಟೇ, ಏನೋ ಎಡಗ್ಬಿಡ್ತು ಅಂದಾಗ ಅಯ್ಯೋ ಇಲ್ಲ ನೀವು ಎಡಗಿದ್ದಲ್ಲ, ನನ್ನ ಕಾಲು ತಾಕಿದ್ದು, ನಾನು ಬೇಕು ಅಂತ ಕಾಲಲ್ಲಿ ಓದಿಲಿಲ್ಲ, ಅಕಸ್ಮಾತ್ ತಾಕ್ಬಿಡ್ತು ಅಂತಾರೆ. ಅಯ್ಯೋ ಆಯಿತು ಬಿಡವಾ ಪರವಾಗಿಲ್ಲ ಅಂತಾರೆ. ನಂತರ ನೀರು ತೊಗೊಂಡು ಬರ್ತೀನಿ ಅಂತ ಹೋಗ್ತಾರೆ. ಈ ಕಡೆ ಆಲ್ರೆಡಿ ಸುಮ್ಮನೆ ನೀರು ತೊಗೊಂಡು ಬಂದಿದ್ದಾಳೆ. ಈ ಕಡೆ ಸುಮ್ಮನೆ ಅಲ್ಲಿಂದ ಹೊರಡೋಕೆ ನೋಡ್ತಾಳೆ, ಹೋಗ್ತಾಳೆ ಕೂಡ. ಬಟ್ ಈ ಕಡೆ ಸಾಧನ ಮಾತ್ರ ಸುಮ್ಮನ ಕರ್ಕೊಂಡು ಬನ್ನಿ, ಒಬ್ಬಳೇ ಇರ್ತೀನಿ, ಮುಷ್ಕರ ಆಗುತ್ತೆ ಅಂತ ಹೇಳಿದಾಗ ಈ ಕಡೆ ಸುಮ್ಮನ ಹೋಗಿ ಕರೀತಾರೆ, ಸಾಧನ ಕರೀತಿದ್ದಾರೆ ಅಂತ. ಆದರೆ ಇಲ್ಲಿ ಸಾಧನ ಬಳಿಗೆ ಬಂದು ನನಗೆ ಇಷ್ಟ ಇಲ್ಲ ನಿನ್ನ ಜೊತೆ ಇರೋದು, ನನಗಿದನ್ನೆಲ್ಲ ನೋಡೋಕ್ಕಾಗಲ್ಲ, ಅಂದರೆ ನಾನು ಬಂದಿರೋದೇ ನಿನ್ನ ಉರಿಸ್ಬೇಕು ಅಂತ, ನೀನು ಉರಿಬೇಕಲ್ವ, ನಾನು ತಿಂತಿರೋದನ್ನು ನೋಡಿ ನಿನ್ನ ತಮ್ಮನ ನಾನು ಸಾಯಿಸಿದ್ದೀನಿ ಅಂದ್ಕೊಂಡಿದ್ಯಾ, ಅಂದಮೇಲೆ ಯಾವ ಸಾಕ್ಷಿ ಇದೆ ನಿನ್ನ ಹತ್ರ, ಇದೆಲ್ಲ ಮಾಡೋದು ನೋಡಿ ನೀನು ಉರ್ಕೋಬೇಕು, ಅದಕ್ಕೋಸ್ಕರ 25 ಲಕ್ಷ ಕಳ್ಕೊಂಡಿದ್ದೀನಿ ನಾನು, ನೀನು ಇಲ್ಲೇ ಇರಬೇಕು ಅಂದಾಗ ಇರಲ್ಲ, ಏನು ಮಾಡ್ಕೋತೀಯ ನೀನು ಅಂತ ಸುಮ್ಮನೆ ಹೇಳಿದ್ದಕ್ಕೆ ಹೌದಾ ಇರಲ್ಲ, ಸರಿ ಆಯಿತು ಬಿಡು, ನಿಮ್ಮ ಅಪ್ಪ ಮತ್ತು ನಿಮ್ಮ ತಂಗಿನ ಹೀಗೆ ಆಟ ಆಡಿಸ್ತೀನಿ ನೋಡು, ಅದನ್ನು ನೋಡಿ ನಿನಗೆ ಸಹಿಸೋಕ್ಕಾಗಬಾರ್ದು, ಆ ರೀತಿ ಮಾಡ್ತೀನಿ ಅಂದಾಗ ಇನ್ನೇನು ಮಾಡೋದು, ಅಪ್ಪ ತಂಗಿಗೆ ಟಾರ್ಚರ್ ಮಾಡ್ತಾಳೆ ಅಂತ ಈ ಕಡೆ ಸುಮ್ಮನೆ ನೀರು ತೊಗೊಂಡು ಬಂದು ನೀರು ಕೊಡೋಕ್ಕೆ ಹೋಗಿದಾಗ ಏನು ಇಂಥ ನೀರನ್ನ ನಾನು ಕುಡಿಬೇಕಾ, ನಾನೇನು ಗತ್ಕೆಟ್ಟಿದ್ದೇನೆ, ನನಗೇನೇ ಇದ್ದರೂ ಮಿನರಲ್ ವಾಟರ್ ಬೇಕು, ಇದು ಒಂದು ನೀರ ಅಂತ ಎಸ್ತೇ ಬಿಡ್ತಾರೆ. ಅಷ್ಟರಲ್ಲಿ ಈ ಕಡೆ ಸುಮ್ಮನೆ ತಂದೆ ಬರ್ತಾರೆ, ಏನಾಯ್ತವ ಏನು ಅಂದಾಗ ಅಯ್ಯೋ ನೋಡಿ ಅಂಕಲ್ ನಾನು ಇದೇ ನೀರು ಕುಡಿತೀನಿ ಅಂತ ಹೇಳಿದರೆ ಸುಮ್ಮನೆ ಇಂಥ ನೀರೆಲ್ಲ ನಿಮ್ಗೆ ಸೇರಲ್ಲ, ನೀವೇನೇ ಇದ್ದರೂ ಮಿನರಲ್ ವಾಟರ್ ಕುಡಿಬೇಕು ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಸುಮ್ಮನೆ ಎಚ್ಚೆತ್ಕೊಂಡ್ಬಿಡ್ತಾಳೆ. ಹೌದಾ ಅಕ್ಕ, ನೀವೇ ಇಷ್ಟ ಆಸೆ ಪಡ್ತಿದ್ರೆ ಅಂದರೆ ಬೇಡ ಬಿಡಿ, ನೀವು ಈ ನೀರೇ ಕೊಡ್ತೀನಿ ಅಂತ ಹೇಳಿ ಕೊಡೋಕ್ಕೆ ಹೋದಾಗ ಇನ್ನೇನು ಮಾಡೋದು, ಈ ನೀರು ಕುಡಿಬೇಕಾಗ್ಬಿಡುತ್ತೆ, ತನಗಿಷ್ಟ ಇಲ್ಲ ಅಂತ. ಅಯ್ಯೋ ಯಾಕೆ, ನೀವು ಹೇಳಿದ್ದು ನಿಜಾನೇ, ಹೋಗಿ ನೀರಿನ ವ್ಯತ್ಯಾಸ ಆಗಿಬಿಟ್ರೆ ಏನು ಮಾಡೋದು, ನನ್ನ ಕಾರಲ್ಲಿ ಮಿನರಲ್ ಬಾಟಲ್ ಇದೆ, ನಾನು ಹೋಗಿ ತೊಗೊಂಡು ಬರ್ತೀನಿ ಅಂತ ಹೋಗೋಕ್ಕೆ ಹೋದರೆ ನೀವ್ಯಾಕಮ್ಮ ಹೋಗ್ತೀರಾ, ನಾನು ಹೋಗಿ ತೊಗೊಂಡು ಬರ್ತೀನಿ ರೀ ಅಂತಾರೆ. ಈ ಕಡೆ ಅಪ್ಪ ನೀವು ಹೋಗಬೇಡಿ ಅಂದರೂ ಕೂಡ ಸುಮ್ಮನೆ ಕೇಳೋದೇ ಇಲ್ಲ ಅವ್ರ ತಂದೆ, ಹೋಗಿ ಮಿನರಲ್ ವಾಟರ್ನ ಕಾರಲ್ಲಿ ಹೋಗಿ ತೊಗೊಂಡು ಬರ್ತೀನಿ ಅಂತ ಹೋಗ್ತಾರೆ. ಈ ಕಡೆ ನೋಡಿದ್ಯಾ ಹೇಗೆ ನಿಮ್ಮವರೆಲ್ಲ ನಂಬ್ಕೊಂಡು ನನಗೆ ಈ ರೀತಿ ಬಡಿಸ್ತಿದ್ದಾರೆ, ಹಾಂ ನೋಡ್ತಾರೋ ಹೇಗೆ ತೊಂದರೆ ಮಾಡ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ಬಂದು ರಾಜೇಶ್ವರನ ಹತ್ರ ಬೇಡ್ಕೋತಿದ್ದಾಳೆ. ಸುಮ್ಮನೆ ನೋಡು ರಾಜೇಶ್ವ, ಹೇಗೋ ಧೂಪ ಹಚ್ಚೋದನ್ನು ಪೂಜೆ ಮಾಡೋದು ಅಂತ ತಡೆದೆ, ಆದರೆ ಊಟ ಮಾಡಿ ಉರಿಸ್ತೀನಿ ಅಂತಿದ್ದಾಳೆ. ಅವಳು ಯಾವುದೇ ಕಾರಣಕ್ಕೂ ನಿನ್ನ ತಿಥಿ ಊಟನ ಮಾಡಬಾರ್ದು, ಆ ರೀತಿ ತಡಿ ಅಂತ ಕೇಳ್ಕೊತಿದ್ದಾಳೆ. ಅಷ್ಟರಲ್ಲಿ ಅಳ್ತಿರೋದನ್ನ ನೋಡಿ ತೀರ್ಥ ಬರ್ತಾರೆ. ಯಾಕೆ ರಾಜೇಶ್ವರ ನೆನಪಾಗ್ತಿದ್ಯಾ, ನೋಡು ರಾಜೇಶ ಯಾವಾಗಲೂ ಕೂಡ ನಿನ್ನೆ ನೆನೆಸ್ಕೊತಿರ್ತಾರೆ, ಹೊಟ್ಟೆಲಿ ಮಗು ಇದೆ, ನೀನೇ ಹುಟ್ಟು ಬರ್ತಿದ್ಯಾ ಅಂದರೂ ಕೇಳ್ತಿಲ್ಲ, ಬರ್ತಿದ್ಯಾ ಅಂದರೆ ಖುಷಿಯಾಗಿರಬೇಕು, ಅದನ್ನು ನೋಡು ನೆನೆಸ್ಕೊಂಡು ಕಣ್ಣೀರು ಹಾಕ್ತಾನೆ ಇರ್ತಾರಲ್ಲ. ಒಂದು ವರ್ಷದಿಂದ ನಮ್ಮ ರಾಜೇಶ ನಮ್ಮ ಜೊತೆ ಇದ್ದ, ಆದರೆ ಇವತ್ತು ಫೋಟೋ ಆಗಿದ್ದಾನೆ, ಅವ್ನ ನೆನಪು ನನಗೂ ಕೂಡ ಕಾಡುತ್ತೆ ಅಂತ ತೀರ್ಥ ಹೇಳ್ತಾನೆ. ಜೊತೆಗೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಸುಮನನ ಸಮಾಧಾನ ಪಡಿಸ್ತಿದ್ದಾರೆ. ಆದರೆ ಇಲ್ಲಿ ಸುಮನಾಗಂತೂ ತನ್ನ ತಮ್ಮನ ತಿಥಿ ಊಟನ ಆಕೆ ತಿನ್ನಬಾರ್ದು ಅಂತಾನೆ ಇದೆ. ಹಾಗಿದ್ರೆ ಸಾಧನ ತಿಥಿ ಊಟನ ತಿನ್ನೋದಿಲ್ವಾ, ಯಾವ ರೀತಿ ಅದು ಅವಾಯ್ಡ್ ಆಗುತ್ತೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡಬೇಕಾಗುತ್ತೆ. ಜೊತೆಗೆ ಇಲ್ಲಿ ಸಾಧನಾಗೆ ಸುಭಾಷ್ ಹಾಗೆ ರಾಜು ಲವ್ ಸ್ಟೋರಿ ಗೊತ್ತಿದೆ, ಅವರಿಬ್ಬರನ್ನ ಲವ್ ಸ್ಟೋರಿಯನ್ನು ಈ ಕಡೆ ತನಗೆ ಯಾವಾಗ ಬೇಕೋ ಆಗ ಯೂಸ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಾಳೆ ಸಾಧನ. ಜೊತೆಗೆ ವಿಡಿಯೋನ ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾಳೆ. ಈ ಕಡೆ ರಾಜ್ರಿಗಂತೂ ಸಾಧನ ಅಂದರೆ ಅಕ್ಕನಿಗಿಂತ ಹೆಚ್ಚು ಅನ್ನೋ ರೀತಿ ನೋಡ್ಕೊತಿದ್ದಾಳೆ. ಸಾಧನ ಅಕ್ಕ ತುಂಬ ಒಳ್ಳೆಯವರಾಗಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಇದರಿಂದನೇ ಅರ್ಥ ಆಗುತ್ತೆ, ಮದುವೆ ಆಗಿ ಸುಭಾಷ್ ಆಗಿ ರಾಜು ಏನಾದರೂ ಮದುವೆ ಆಗಿ ಮನೆಗೆ ಹೋದರೆ ಅಕ್ಕ ತಂಗಿರ ನಡುವೆ ಜಟಾಪಟಿ ಶುರುವಾಗುತ್ತೆ. ಅಗ್ನಿಶ್ ಸಾಕ್ಷಿ ಸೀರಿಯಲ್ನಲ್ಲಿ ಹೇಗೆ ಸನ್ನಿಧಿ ಹಾಗೆ ತನ್ನೂ ಮುಂದೆ ಜಟಾಪಟಿ ಶುರುವಾಗಿತ್ತು, ಹಾಗೆ ಈ ಕತೆ ಇಲ್ಲೂ ಕೂಡ ಮುಂದುವರಿಯುತ್ತೆ ಅಂತ ಅನ್ನಿಸ್ತದೆ. ಇಲ್ಲೂ ಕೂಡ ಅದಕ್ಕೆ ಅಲ್ಲೂ ಕೂಡ ಅದಕ್ಕೆ ಸೇಮ್ ಟು ಸೇಮ್ ಕತೆ ಅಂತ ಅನಿಸುತ್ತೆ, ಬಟ್ ಸ್ವಲ್ಪ ಬದಲಾವಣೆ ಇದೆ ಅಂತ ಅನ್ನಿಸ್ತದೆ. ನಂತರ ಈ ಕಡೆ ಬ್ಯುಸಿಯಲ್ಲಿದ್ದಾರೆ ಎಲ್ಲರೂ ಕೂಡ. ಈ ಕಡೆ ತೀರ್ಥ ಕೂಡ ಊಟ ಹಾಕಿಸೋ ಬ್ಯುಸಿಯಲ್ಲಿದ್ದಾರೆ. ಅದರ ನಡುವೆ ಈ ಕಡೆ ಬುರ್ಕ ಹಾಕಿರೋ ಹೆಂಗಸು ಬಂದು ತೀರ್ಥ ಅವ್ರಿಗೆ ಡ್ಯಾಶ್ ಹೊಡೆದೇ ಬಿಡ್ತಾರೆ. ನೋಡಿದ್ರೆ ವಿಶಾಲಾಕ್ಷಮ್ಮ ಇಟ್ ಮೀನ್ಸ್ ಕಾಶಿಯಮ್ಮ ಅವ್ರನ್ನ ನೋಡಿದ್ದೆ ತಡ ನೀವು ಇಲ್ಲಿ ಏನಿಗೆ ಬಂದಿದ್ರಾ ಹೇಳಿ, ನಿಮ್ಮ ಮಗ ಇಲ್ಲಿ ಇದನ್ನೆಲ್ಲ ಮಾಡಿದ್ದು ನೀವೇ ತಾನೇ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ತೀರ್ಥ. ಲಾಕ್ ಆದಂಥ ವಿಶಾಲಕ್ಷಮ್ಮ ನನ್ನ ಮಗ ತಪ್ಪು ಮಾಡಿಲ್ಲ ಅಂತ ಹೇಳ್ತಿಲ್ಲ, ನನ್ನ ಮಗ ತಪ್ಪು ಮಾಡಿದ್ದಾನೆ, ಆದರೆ ಅವನ ಕೈಯಿಂದ ಮಾಡಿಸಿದವ್ರು ಬೇರೆ ಇದ್ದಾರೆ
ಅಂತ ಹೇಳ್ತಾರೆ. ಯಾರದು ಹೇಳಿ ಹೇಳಿ ಅಂತ ತೀರ್ಥ ಕೇಳ್ತಿದ್ರೆ ಸುಮ್ಮನ ಬಂದರೆ ಎಲ್ಲ ವಿಷಯ ನಿಮ್ಮ ಜೊತೆ ಹೇಳ್ತೀನಿ, ಹೋಗಿ ಸುಮ್ಮನ ಕರ್ಕೊಂಡು ಬನ್ನಿ, ಸುಮ್ಮನೆ ಬರ್ತಿದ್ದಾಗೆ ನಿಮ್ಮಿಬ್ರಿಗೂ ಕೂಡ ಏನು ಎಂತು ಅಂತ ಸತ್ಯ ಹೇಳ್ಬಿಡ್ತೀನಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಈ ಕಡೆ ಹೋಗಿ ಸುಮ್ಮನ ಕರ್ಕೊಂಡು ಬರೋಕ್ಕೆ ಹೋದಂಥ ತೀರ್ಥ ಫೈನಲಿ ಸುಮ್ಮನ ಕರ್ಕೊಂಡು ಬರ್ತಾರೆ. ಫೈನಲಿ ಇಲ್ಲಿ ಸತ್ಯ ರಿವೀಲ್ ಆಗುತ್ತಾ, ವಿಶಾಲಾಕ್ಷಿ ಅವರು ಸತ್ಯ ಹೇಳ್ಬಿಡ್ತಾರ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.